ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ರೇಷಿಯೋಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತಿದ್ದೀವಿ. ಮೀನಿಂಗ್ ಆಫ್ ರೇಷಿಯೋ, ಟೈಪ್ಸ್ ಆಫ್ ರೇಷಿಯೋ, ಹಾಗೆ ಅದ್ರ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನ ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ರೇಷಿಯೋಸಲ್ಲಿ ಮೊದಲಿಗೆ ಮೀನಿಂಗ್ ಆಫ್ ರೇಷಿಯೋ ನೋಡ್ತಾ ಹೋಗೋಣ. ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಕ್ವಾಂಟಿಟೀಸ್ ಆಫ್ ದಿ ಸೇಮ್ ಕೈಂಡ್ ವಿತ್ ರೆಸ್ಪೆಕ್ಟ್ ಟು ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಡಿನೋಟ್ಸ್ ಹೌ ಮೆನಿ ಟೈಮ್ಸ್ ಒನ್ ಆಫ್ ದಿ ಕ್ವಾಂಟಿಟಿ ಈಸ್ ಕಂಟೈನ್ಡ್ ಇನ್ ಅದರ್ಸ್. ಇದು ಎಕ್ಸಾಮಲ್ಲಿ 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಹಾಗೆ ನಾನು ಏನೇನು ಹೇಳ್ತಾ ಹೋಗ್ತೀನಿ ಅದನ್ನೆಲ್ಲ ಒಂದು ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಆ್ಯಂಟಿಸಿಡೆಂಟ್ ಆ್ಯಂಡ್ ಕಾನ್ಸಿಕ್ವೆನ್ಸ್ ಅಂದರೆ ಏನು ಅಂತ ನೋಡೋಣ ಬನ್ನಿ. ದ ಫಸ್ಟ್ ಟರ್ಮ್ ಇಸ್ ಕಾಲ್ಡ್ ಆ್ಯಂಟಿಸಿಡೆಂಟ್ ಆ್ಯಂಡ್ ದ ಸೆಕೆಂಡ್ ಟರ್ಮ್ ಇಸ್ ಕಾಲ್ಡ್ ಕಾನ್ಸಿಕ್ವೆನ್ಸ್. ಅಂದರೆ ಇದಿದೆ ನೋಡಿ, ದ ರೇಷಿಯೋ A:B ಆರ್ A/B ಅಂತ. ಅಂದರೆ ಫಸ್ಟ್ ಟರ್ಮ್ ಅಂದರೆ ಎ ಅಂತ ತಗೊಂಡ್ರೆ ಅದನ್ನು ಆ್ಯಂಟಿಸಿಡೆಂಟ್ ಅಂತ ಕರಿತೀವಿ. A:B, ಬಿನ ಸೆಕೆಂಡ್ ಟರ್ಮ್ ಅಂತ ತಗೊಂಡು ಕಾನ್ಸಿಕ್ವೆನ್ಸ್ ಅಂತ ಕರಿತೀವಿ. ಟೈಪ್ಸ್ ಆಫ್ ರೇಷಿಯೋಸ್. ಈ ರೇಷಿಯೋಸಲ್ಲಿ 5 ವಿಧಗಳನ್ನ ನಾವು ನೋಡ್ಬೋದು. ಕಾಂಪೌಂಡೆಡ್ ರೇಷಿಯೋ, ಡೂಪ್ಲಿಕೇಟ್ ರೇಷಿಯೋ, ರೆಸಿಪ್ರೋಕಲ್ ರೇಷಿಯೋ, ರೇಷಿಯೋ ಆಫ್ ಈಕ್ವಾಲಿಟೀಸ್ ಆ್ಯಂಡ್ ರೇಷಿಯೋ ಆಫ್ ಇನ್ಈಕ್ವಾಲಿಟೀಸ್. ಕಾಂಪೌಂಡೆಡ್ ರೇಷಿಯೋ ಅಂದರೆ ಫಾರ್ 2 or more ratios if we take antecedent as product of antecedent of the ratio, consequent as product of consequent of the ratio, it is called compounded ratio ಅಂತ ಹೇಳಿದ್ದಾರೆ. ಅಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಫಸ್ಟ್ ಟರ್ಮ್ನ ನಾವು ಆ್ಯಂಟಿಸಿಡೆಂಟ್ ಅಂತ ತೊಗೋಬೇಕು, ಹಾಗೆ ಸೆಕೆಂಡ್ ಟರ್ಮ್ನ ನಾವು ಕಾನ್ಸಿಕ್ವೆಂಟ್ ಅಂತ ತೊಗೋಬೇಕು. ಫಾರ್ ಎಕ್ಸಾಂಪಲ್ A:B ಆ್ಯಂಡ್ C:D ಅಂತ ಇದ್ದರೆ ಎ ಮತ್ತು ಸಿ ಅನ್ನೋದು ಆ್ಯಂಟಿಸಿಡೆಂಟ್ ಆಗುತ್ತೆ, ಹಾಗೆ ಬಿ ಮತ್ತು ಡಿ ಅನ್ನೋದು ಕಾನ್ಸಿಕ್ವೆಂಟ್ ಆಗುತ್ತೆ. ಆವಾಗ AC:BD ಅಂತ ಆಗುತ್ತೆ. ನೋಡಿ, ಅವ್ರು ಹೇಳಿದ್ದಾರೆ ಆ್ಯಂಟಿಸಿಡೆಂಟ್ ಆ್ಯಸ್ ಪ್ರಾಡಕ್ಟ್ ಆಫ್ ಆ್ಯಂಟಿಸಿಡೆಂಟ್ ಆಫ್ ದಿ ರೇಷಿಯೋ ಅಂದರೆ ಎ ಮತ್ತು ಸಿ. ಕಾನ್ಸಿಕ್ವೆಂಟ್ ಆಸ್ ಪ್ರಾಡಕ್ಟ್ ಆಫ್ ಕಾನ್ಸಿಕ್ವೆಂಟ್ ಆಫ್ ದಿ ರೇಷಿಯೋ ಅಂದರೆ BD. ಡೂಪ್ಲಿಕೇಟ್ ರೇಷಿಯೋ. ದ ಡೂಪ್ಲಿಕೇಟ್ ರೇಷಿಯೋ ಇಸ್ ರಿಸೆಂಬಲೆನ್ಸ್ ಆಫ್ ದಿ ಸೇಮ್ ರೇಷಿಯೋ. ರಿಸೆಂಬಲೆನ್ಸ್ ಅಂದರೆ ಸಿಮಿಲ್ಯಾರಿಟಿ ಅಂತ. ಅಂದರೆ ಎಕ್ಸಾಂಪಲ್ X:Y ಇಸ್ ದ ರೇಷಿಯೋ ಆಫ್ X²:Y². A:B ಇಸ್ ದ ರೇಷಿಯೋ ಆಫ್ A²:B². ರೆಸಿಪ್ರೋಕಲ್ ರೇಷಿಯೋ. ದ ರೆಸಿಪ್ರೋಕಲ್ ರೇಷಿಯೋ ಆಫ್ A:B ಈಸ್ 1/A:1/B, where A is not equal to 0 and B is not equal to 0. ರೇಷಿಯೋ ಆಫ್ ಈಕ್ವಾಲಿಟೀಸ್. ಹೆಸರೇ ಹೇಳ್ತಿದೆ ಇಲ್ಲಿ ಈಕ್ವಲ್ ಅಂತ. ಇಫ್ ದ ಆ್ಯಂಟಿಸಿಡೆಂಟ್ ಆ್ಯಂಡ್ ಕಾನ್ಸಿಕ್ವೆಂಟ್ ಆರ್ ಈಕ್ವಲ್ ದೆನ್ ದ ರೇಷಿಯೋ ಇಸ್ ಕಾಲ್ಡ್ ರೇಷಿಯೋ ಆಫ್ ಈಕ್ವಾಲಿಟೀಸ್. ಅಂದರೆ ಆ್ಯಂಟಿಸಿಡೆಂಟ್ ಮತ್ತು ಕಾನ್ಸಿಕ್ವೆಂಟ್ ಅನ್ನೋದು ಈಕ್ವಲ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಎಕ್ಸಾಂಪಲ್ A:A, X:X, 2:2, 8:8. ರೇಷಿಯೋ ಆಫ್ ಇನ್ಈಕ್ವಾಲಿಟೀಸ್. ಇದು ಆಲ್ರೆಡಿ ನಿಮಗೆ ಅರ್ಥ ಆಗಿರುತ್ತೆ. ಇಫ್ ದ ಆ್ಯಂಟಿಸಿಡೆಂಟ್ ಆ್ಯಂಡ್ ಕಾನ್ಸಿಕ್ವೆಂಟ್ ಆರ್ ನಾಟ್ ಈಕ್ವಲ್ ದೆನ್ ದ ರೇಷಿಯೋ ಇಸ್ ಕಾಲ್ಡ್ ರೇಷಿಯೋ ಆಫ್ ಇನ್ಈಕ್ವಾಲಿಟೀಸ್. ಆ್ಯಂಟಿಸಿಡೆಂಟ್ ಮತ್ತು ಕಾನ್ಸಿಕ್ವೆಂಟ್ ಅನ್ನೋದು ನಾಟ್ ಈಕ್ವಲ್ ಆಗಿರಬಾರ್ದು, ಆವಾಗ ಅದು ರೇಷಿಯೋ ಆಫ್ ಇನ್ಈಕ್ವಾಲಿಟೀಸ್ ಆಗುತ್ತೆ. ಎಕ್ಸಾಂಪಲ್ A:B, C:D, 2:4, 5:1. ರೇಷಿಯೋಸಲ್ಲಿ ಇಲ್ಲಿವರೆಗೂ ಥಿಯರಿ ಪಾರ್ಟ್ ನೋಡಿದ್ವಿ, ಆದರೆ ಇನ್ನು ಮುಂದೆ ಪ್ರಾಬ್ಲಮ್ಸ್ಗಳನ್ನ ನೋಡ್ತಾ ಹೋಗೋಣ. ತುಂಬ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಓಕೆ, ಮೊದಲನೇ ಪ್ರಾಬ್ಲಮ್ನ ನೋಡೋಣ ಬನ್ನಿ. ಇಲ್ಲಿ ಕೇಳಿದ್ದಾರೆ, ಫೈಂಡ್ ದ ರೇಷಿಯೋ ಕಾಂಪೌಂಡೆಡ್ ಆಫ್ 2:5, 9:5, 5:6, 6:11 ಅಂತ. ಅಂದರೆ ಕಾಂಪೌಂಡೆಡ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು ನಾವು ಇವಾಗ. ಮೊದಲಿಗೆ ಸೊಲ್ಯೂಷನ್ ನೋಡೋಣ ಬನ್ನಿ. 2/5 is to 9/5 is to 5/6 is to 6/11 ಅಂತ ನಾವು ಬರ್ಕೋಬೇಕು ಫಸ್ಟು. ಆಮೇಲೆ ಸೆಕೆಂಡ್ ಸ್ಟೆಪ್ಪಿಗೆ ಬಂದಾಗ ಪ್ಲಸ್ ಆ್ಯಡ್ ಮಾಡ್ತಾ ಹೋಗಬೇಕು. ಅಂದರೆ ರೇಷಿಯೋಸ್ ಇರೋತವು ಪ್ಲಸ್ ಆ್ಯಡ್ ಮಾಡ್ತಾ ಹೋಗಬೇಕು. ಅಂದರೆ 2/5 ಪ್ಲಸ್ 9/5 ಪ್ಲಸ್ 5/6 ಪ್ಲಸ್ 6/11 ಅಂತ ಬರ್ಕೋಬೇಕು. ಆಮೇಲೆ 5 ಕ್ಯಾನ್ಸಲ್ ಆಗುತ್ತೆ, ಹಾಗೆ 6 ಮತ್ತು 6 ಕೂಡ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದಾಗ 2/5 ಬರ್ಕೊಂಡು ಪ್ಲಸ್ ಇಲ್ಲಿ ಉಳಿದಿರೋದು 9 ಮತ್ತು 11. ಆ 9 ಮತ್ತು 11ನ ಇಲ್ಲಿಗೆ ಬರ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ 5 × 11, 2 × 9 ಅಂತ ಮಾಡಬೇಕು. 5 × 11 ಮಾಡಿದಾಗ 55 ಬರುತ್ತೆ, 2 × 9 ಮಾಡಿದಾಗ 18 ಬರುತ್ತೆ. 18/55 ಅದನ್ನು ರೇಷಿಯೋ ರೀತಿ ಬರ್ಕೋಬೇಕಂದ್ರೆ 18:55. ಇದು ಕಾಂಪೌಂಡೆಡ್ ರೇಷಿಯೋ.